ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತು ನಾವು ಅವಲಕ್ಕಿಯಿಂದ ಕಟ್ಲೆಟ್ ಮಾಡತ್ತೇವೆ ನೋಡ್ರಿ. ಇವತ್ತು ದಪ್ಪನ ಅವಲಕ್ಕಿ ಮೀಡಿಯಮ್ ಸೈಜ್ ಅಂದರೆ ಯಾವ ಮಾಲ್ ಅಥವಾ ಅಂಗಡಿ ಒಳಗೆ ಎಲ್ಲಾದರೂ ಕೊಡ್ತಾರೆ. ಇವತ್ತು ನಾವು ನಾರ್ಮಲಾಗಿ ಬೆಳಗ್ಗೆ ಟೈಮ್ ಒಳಗೆ ತೊಯ್ಸಿ ಒಗ್ಗರಣೆ ಹಾಕಿ ಹಚ್ಚಿದೇವಲ್ಲ ಅದು ಅವಲಕ್ಕಿ. ತೆಳುವನ ಅವಲಕ್ಕಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಈಗ ಇದನ್ನು ಸಾಣಿಸಿಕೊಂಡೆ ನೋಡ್ರಿ. ಅದ್ರೊಳಗೆ ಪುಡಿ ಇದ್ರೆ ಏನರ ಹೊರಗೆ ಬರ್ತೈತಿ. ಆಮೇಲೆ ಇದ್ರೊಳಗೆ ಕಡ್ಡಿ ಒಂದು ಏನರ ಇದ್ರೆ ತಕ್ಕೋಬೋದು ನಾವು ಈ ರೀತಿ ಸಾಣಿಸ್ಕೊಂಡ್ರೆ. ಈಗ ಒಂದು ಬುಟ್ಟಿ ಒಳಗೆ ನೀರು ತೊಗೊಂಡು ಅದನ್ನು ನೀರೊಳಗೆ ಇಟ್ಕೋತೇನೆ ನೋಡ್ರಿ. ನೀರೊಳಗೆ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ತೊಯ್ಸ್ಕೊತೀನಿ. ತೊಯ್ಸ್ಕೊಂಡು ಮ್ಯಾಗ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಒಂದು 5 ನಿಮಿಷ ಅದ್ರೊಳಗೆ ಇಟ್ಕೋತೇನೆ ನಾನು. ಹೂವು ಅಳ್ದಂಗೆ ಅಳಬೇಕ್ರಿ ಅವು ಅವಲಕ್ಕಿ. ಆಮೇಲೆ ಯಾರು ಶಶಿ ಕುಕಿಂಗ್ ಚಾನಲ್ ನೋಡಕ್ಕೆ ಬಂದಿರಲ್ಲ ಹೊಸದಾಗಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ ಬೆಲ್ ಐಕಾನ್ ಇರ್ತೈತಲ್ಲ ಅದನ್ನ ಒತ್ತಿದ್ರೆ ಸಾಕು, ನೀವು ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತೆ ನೋಡ್ರಿ. ಈಗ ಅವಲಕ್ಕಿ ಒಂದು 5 ನಿಮಿಷ ಬಿಟ್ಟರೆ ಎಷ್ಟು ಚಂದ ಹೂವು ಅಳ್ದಂಗೆ ಅಳ್ಯಾವು, ಹಿಟ್ಟಾದಂಗೆ ಆಗಿರ್ತಾವೆ. ಈಗ ಅವಲಕ್ಕಿನ ಹೊರಗೆ ತೆಗೆದು ಬುಟ್ಟಿಯಿಂದ ಮ್ಯಾಲೆ ತೆಗೆದು ಅದ್ರಾಗ ಒಂದು ಸ್ವಲ್ಪ ನೀರು ಏನರ ಇದ್ರೆ ಈ ಥರ ಹಿಂಡಿ ತೆಗೆದು ಇದನ್ನ ಒಂದು ಪ್ಲೇಟಿಗೆ ಹಾಕೋತೇನೆ ರೀ. ಅವಲಕ್ಕಿನ ಅದ್ರಾಗ ಒಂದು ಸ್ವಲ್ಪ ನೀರು ಇರಬಾರ್ದು ನೋಡ್ರಿ. ಎಲ್ಲ ಹಿಂಡಿ ತೆಗೆದು ಒಂದು ಸ್ವಲ್ಪ ಬೇರೆ ಕಡೆ ಇಟ್ಬಿಟ್ರೆ ಅವು ಎಲ್ಲ ನೀರು ಹಿಡ್ಕೊಂಡು ಅಳ್ದಂಗೆ ಆಗಿರ್ತಾವೆ ಪೂರ್ತಿ. ಇದಕ್ಕೀಗ ನಾವು ಹಿಟ್ಟು ಹಾಕೋತೀನಿ ನೋಡ್ರಿ. ಒಂದು 4 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತೀನಿ. ಆಮೇಲೆ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ನೋಡ್ರಿ. ಇದಕ್ಕೀಗ ನಾವು ಅಡುಗೆ ಮನೆ ಹೋಗಿ ನಾರ್ಮಲಾಗಿ ಯಾವ ಮಸಾಲೆ ಯೂಸ್ ಮಾಡ್ತೇವಲ್ಲ ಅದನ್ನ ಮಾಡತ್ತೇನೆ. ನಾನು ಜಾಸ್ತಿ ಹೊರಗಿನ ತಂದು ಮಾಡ್ಬೇಕು ಅನ್ಸೋಂಗಿಲ್ಲ, ಏನಿಲ್ಲ. ಈರುಳ್ಳಿನ ಒಂದು ಸಣ್ಣ ಗಾತ್ರದಷ್ಟು ಈರುಳ್ಳಿನ ಸಣ್ಣಗೆ ಹೆಚ್ಚು ಹಾಕ್ಕೊಂಡೀನಿ. ಆಮೇಲೆ ಮೆಣ್ಸಿಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣ್ಸಿಕಾಯಿ ಸಣ್ಣ ಕಟ್ ಮಾಡಿ ಹಾಕೋರಿ. ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಹಾಕೊಂಡೀನಿ. ಕರಿಬೇವು ಸಣ್ಣ ಕಟ್ ಮಾಡಿ ಹಾಕೊಂಡೇನಿ ರೀ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಮಿಕ್ಸಿ ಜಾರೊಳಗೆ ಹಾಕೊಂಡೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕೊಂಡೇನಿ ನೋಡ್ರಿ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಂಡೇನಿ. ಖಾರದ ಪುಡಿ. ಇದು ಟೇಸ್ಟ್ ಖಾರ ಏನಿಲ್ಲ ರೀ, ಟೇಸ್ಟ್ ಅಥವಾ ಮತ್ತು ಕಲರ್ಗೋಸ್ಕರ ಹಾಕೊಂಡೇನಿ. ಮತ್ತು ಮ್ಯಾಗಿ ಮಸಾಲ ಇಲ್ಲಾಂದ್ರೆ ಗರಂ ಮಸಾಲ 2 ಆಗ 1 ಹಾಕೋಬೋದು ನೀವು. ಈಗ ಇದನ್ನು ಇಷ್ಟು ನೀರು ಹಾಕ್ಲಾರ್ದ ಈ ಥರ ಕಲಿಸ್ಕೋಬೇಕು ನೋಡ್ರಿ. ನಾ ಕಲ್ಸಾತನಲ್ಲ ಸೇಮ್ ಇದೇ ರೀತಿನ ಕಲಿಸ್ಕೋರಿ. ಮತ್ತು ಇದು ನೋಡ್ರಿ ಒಂದು 5 ನಿಮಿಷದಾಗ ನಿಮ್ಗೆ ಏನರ ತಿನ್ಬೇಕು ಅನ್ನಿಸ್ದಾಗ ನೀವು ಆರಾಮವಾಗಿ 5 ನಿಮಿಷದಾಗ ಅವಲಕ್ಕಿನ ಕಟ್ಲೆಟ್ ಮಾಡ್ಕೊಂಡು ತಿನ್ಬೋದು ನೀವು. ಎಣ್ಣೆಯೊಳಗೆ ಕರಿಯೋಂಗಿಲ್ಲ, ಇಲ್ಲ ಡೀಪ್ ಫ್ರೈ ಮಾಡೋದ್ರಿ. ಇದು ಹಿಟ್ಟನ್ನ ಅದೇ ಉಳ್ಳಾಗಡ್ಡಿ ಹೆಚ್ಚಿ ಬಜ್ಜಿ ಮಾಡ್ಕೊಂಡು ಬಿಡೋ ಮಟ್ಟ ಅಂದ್ರೆ ಟೈಮ್ ಆಗ್ತೈತಿ. ಈ ಥರ ಅವಲಕ್ಕಿ ಒಳಗೆ ನೀವು 5 ನಿಮಿಷದಾಗ ಅಂದ್ರೆ ಕಟ್ಲೆಟ್ ರೆಡಿ ಆಗ್ಬಿಡ್ತೈತಿ. ಟೀ ಟೈಮ್ನಾಗ ಏನರ ತಿನ್ಬೇಕು ಅನ್ನಿಸ್ದಾಗ 5 ನಿಮಿಷ ಮಾಡ್ಕೊಂಡು ತಿನ್ಬೋದು ನೀವು ಇದನ್ನು. ಈಗ ನೋಡ್ರಿ ಈ ರೀತಿ ಗಟ್ಟಿಯಾಗಿ ನೀರು ಹಾಕ್ಲಾರ್ದ ಈ ರೀತಿ ನಾದಿಟ್ಕೊಂಡೆ ನಾನು ಇದನ್ನ ಹಿಟ್ಟು. ಈಗ ಇದನ್ನು ಒಂದು ಲಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡು ಕಟ್ಲೆಟ್ ಇರ್ತಾವಲ್ಲ ಸೇಮ್ ಅದೇ ರೀತಿನ ಮಾಡ್ಕೋಬೇಕ್ರಿ. ನಾನು ಇದನ್ನು ಡೀಪ್ ಫ್ರೈ ಹಾಗಾಗಿ ಇದಕ್ಕೆ ಜಾಸ್ತಿ ಎಣ್ಣೆ ಬ್ಯಾಡ್ ನೋಡ್ರಿ. ಈ ರೀತಿ ನಾ ಮಾಡತ್ತೇನಿಲ್ಲ ಸೇಮ್ ಇರೋದು ಈ ರೀತಿ ಸೈಡ್ಗೆಲ್ಲ ಒತ್ಕೊಂಡು ಈ ರೀತಿ ಕಟ್ಲೆಟ್ ಮಾಡ್ದಂಗೆ ಮಾಡ್ಕೊಂಬಿಡ್ಬೇಕ್ರಿ. ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ರಿ, ಮಸ್ತ್ ಆಗ್ಯಾವ. ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಹಗಲೇ ಮುಗಲೇ ಇದು ಅವಲಕ್ಕಿಯಿಂದ ಅವಲಕ್ಕಿ ಹಚ್ಕೊಂಡು ಬದಲು ಈ ಥರ ಕಟ್ಲೆಟ್ ಮಾಡ್ಕೊಂಡು ತಿಂತೀರಿ ನೀವು. ನಾ ಈಗ ಒಂದು 6 ಕಟ್ಲೆಟ್ ಈ ರೀತಿ ಮಾಡಿಟ್ಕೊಂಡೇನಿ ನೋಡ್ರಿ. ಒಂದೇ ಸತಿನ ಇವನ್ನ ಡೀಪ್ ಫ್ರೈ ಮಾಡ್ಕೊಂಬಿಡ್ತೀನಿ. ಈಗ ಗ್ಯಾಸಿನ ಮ್ಯಾಗ ಪ್ಯಾನ್ ಕಾಯಕ್ಕಿಟ್ಟಿದ್ದೆ ರೀ. ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ 1-2 ಸ್ಪೂನ್ ಹಾಕ್ಕೊಂಡು ಆಮ್ಯಾಗ 1 ಸ್ಪೂನ್ ಎಣ್ಣೆ ಹಾಕೋತೀನಿ, ದೊಡ್ಡ ಸ್ಪೂನ್ಲೇ ರೀ. ಈಗ ಇದು ಎಣ್ಣೆ ಕಾದೈತೆ ನೋಡ್ರಿ. ಈಗ ಕಟ್ಲೆಟ್ ಮಾಡಿಟ್ಟಿದ್ವಲ್ಲ ನಾವು ಅವನ್ನ ಒಂದೊಂದು ಇದ್ರಾಗ ಇಟ್ಕೊಂಡ್ಬಿಡೋಣ್ರಿ. ಇವನ್ನ ಫಸ್ಟಿಗೆ ಎಣ್ಣೆ ಒಂದು ಸ್ವಲ್ಪ ಜೋರು ಗ್ಯಾಸ್ ಇಟ್ಟು ಕಾಸ್ಕೊಂಡು ಆಮೇಲೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚಲೋ ಹೊತ್ತಂಗೆ ಒಳಗೆಲ್ಲ ಬೇಯ್ತೈತೆ ನೋಡ್ರಿ ಇದು. ಈಗ ಮ್ಯಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಹೊತ್ತನ ಬಿಟ್ಟು ಆ ಕಡೆ ಒಂದು ಸ್ವಲ್ಪ ಎಣ್ಣೆ ಆ ದಂಡಿಗೆಲ್ಲ ಹತ್ತಂಗೆ ಈ ರೀತಿ ಹೊಳ್ಳಾಡ್ಸ್ಬೇಕ್ರಿ. ಹೊಳ್ಳಾಡ್ಸ್ಕೊಂಡು ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ನಮಗೆ ಉಗಾ ಒಳಗೆ ಬೇಕೋತಾವ ನೋಡ್ರಿ. ಉಗಾ ಒಳಗೆ ಈ ಥರ ಪ್ಲೇಟ್ ಮುಚ್ಚೋದ್ರಿಂದ ನಮಗೆ ಒಳಗೆಲ್ಲ ಚಲೋ ಹೊತ್ತಂಗೆ ಉಗಾ ಒಂದಲೇ ಬೇಯ್ತಾವೆ. ಈಗ ಇದು ಒಂದು ಸೈಡ್ ಬೇಯಿಸ್ಕೊಂಡೆ ನೋಡ್ರಿ. ನಾನು ಇನ್ನೊಂದು ಕಡೆ ನಾನು ಹೊಳ್ಳಿಸಿ ಹಾಕೋತೀನಿ. ಇದೇ ರೀತಿನ 1-2 ಸತಿ ಈ ಥರ ಹೊಳ್ಳಿಸಿ ಹಾಕೊಂಡು ಸಣ್ಣ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಜಲ್ದಿ ಬೇಯ್ತಾವ್ರಿ ಇವು. ಮತ್ತು ನಾನು ವಿಡಿಯೋ ಎಲ್ಲ ಕಡೆ TV, ಮೊಬೈಲ್, ಕಂಪ್ಯೂಟರ್, ಟ್ಯಾಬ್ ಎಲ್ಲ ಕಡೆ ಬರ್ತಿರ್ತೈತಿ. ನೀವು ಎದ್ರ ನೋಡಾತೀರ ಅಂಥೇಳಿ ಒಂದು ಕಮೆಂಟ್ ಮಾಡಿರಿ. ಮತ್ತು ಯಾವ ಊರಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಹೆಂಗಾಗೈತೆ ಅಂಥೇಳಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಏನರ ತಪ್ಪಿದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾ ಏನು ಅನ್ನೋದು ಮುಂದಿನ ವೀಡಿಯೋದಾಗ ಅದನ್ನು ಸರಿಪಡಿಸ್ಕೋತೀನಿ. ಮತ್ತು ವಿಡಿಯೋ ಇನ್ನೂ ಚಾನಲ್ ಒಳಗೆ ಇನ್ನೂ ಜಾಸ್ತಿ ಅಡುಗೆ, ಸ್ನ್ಯಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ವೀಡಿಯೋಸ್ ಅದಾವು. ಹೋಗಿ ನೀವು ವಿಸಿಟ್ ಮಾಡಿರಿ. ಹೆಂಗಾಗೈತೆ ಅನ್ನೋದು ವಿಡಿಯೋ ಹೆಂಗಾಗೈತೆ ಅನ್ನೋದು ಒಂದು ಲೈಕ್ ಮಾಡಿ ಹೇಳ್ರಿ. ಮತ್ತು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಈ ರೀತಿ 2 ಸತಿ ಆ ಕಡೆ ಈ ಕಡೆ ಎರಡೂ ಚಲೋ ತಂಗ ಬೇಯಿಸ್ಕೊಂಡು ಇದನ್ನು ತಗೊಂಡೆ ನೋಡಿರಿ. 1-2 ಸತಿ ಆದವು ರೀ. ಒಂದು ಬೌಲ್ ಅವಲಕ್ಕಿ ಒಳಗೆ ಒಂದು 12 ಕಟ್ಲೆಟ್ ಆದವು ನೋಡ್ರಿ.
ಮಾಡ್ತಾನೆ ಮಕ್ಕಳು ಬಿಡೋದೇ ಇಲ್ಲ, ಅಷ್ಟು ಟೇಸ್ಟ್ ಆಗಿದ್ವು. ಅಷ್ಟು ಮಾಡ್ತಾನೆ ಖಾಲಿನ ಮಾಡಿಬಿಡ್ತಾರೆ ಮಕ್ಕಳು. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ, ಭಾರಿ ಆಗ್ಯಾವ, ಸೂಪರ್ ಆಗ್ಯಾವ. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿರಿ. ನೀವು ಹಗಲೇ ಮುಗಲೇ ಇದನ್ನು ಮಾಡ್ಕೊಂಡು ತಿಂತೀರಿ, ಹಿಟ್ಟಲೆ ಬಜ್ಜಿ ಮತ್ತು ಇದು ಮಾಡ್ಕೊಂಡು ತಿನ್ನೋ ಬದಲಿ. ಒಂದು ಸ್ವಲ್ಪ ಆ ಕಡೆ ಸೀಳಿಲ್ಲ ಮತ್ತು ಎಣ್ಣೆನೂ ಸತೆ ಕುಡ್ದಿಲ್ಲ ನೋಡ್ರಿ. ಅಷ್ಟು ರುಚಿಯಾಗಿದ್ದು, ಬಾಯಿ ಒಳಗಂತೂ ಅಷ್ಟು ಕರುಮ್ ಅನ್ನತ್ತಿದ್ವು. ಇದು ನಿಮ್ಗೆ ತೋರಿಸ್ತೇನೆ ನೋಡ್ರಿ, ಅಷ್ಟು ಕರುಮ್ ಅಂತಾವಿವು ನೋಡ್ರಿ. ನಿಮ್ಗೆ ಸಪ್ಪಳ ಕೇಳ್ಬೋದಲ್ಲ, ಭಾಳ ಕ್ರಿಸ್ಪಿ ಆಗ್ಯಾವ್ರಿ. ಮುರಿದು ತೋರಿಸ್ತೇನೆ ನೋಡ್ರಿ, ಒಳಗೆಲ್ಲ ಎಷ್ಟು ಚಲೋ ಬೆಂದಾವಿವು. ಉಳ್ಳಾಗಡ್ಡಿ ಎಲ್ಲ ನೋಡ್ರಿ ಎಷ್ಟು ಚಲೋ ಬೆಂದಾವ. ನಮಗೆ ಉಳ್ಳಾಗಡ್ಡಿ ಮೇನ್ ಒಳಗೆಲ್ಲ ಚಲೋ ತಂಗೆ ಬೇಂದ್ರೆ ನಾವು ತಿನ್ನಾಕ ಚಲೋ ಅನ್ನಿಸ್ತೈತ್ರಿ. ಹಸಿ ಬಿಸಿ ಇದ್ರೆ ಒಂದು ಸ್ವಲ್ಪ ಟೇಸ್ಟ್ ಅನಿಸಂಗಿಲ್ಲ. ಅದಕ್ಕೆ ಯಾವಾಗಲೂ ನಾವು ಈ ರೀತಿ ಇಂಥವು ಏನಾರ ಮಾಡ್ಕೊಳ್ಬೇಕಾದ್ರೆ ಯಾವಾಗಲೂ ಬಾಯಿ ಕ್ಲೋಸ್ ಮಾಡಿ ಇಟ್ಟಿರ್ಬೇಕ್ರಿ ಡಬ್ರಿದ. ಅಂದ್ರೆ ಹೋಗೋ ಒಳಗೆ ಚಲೋ ತಂಗೆ ಬೇಯಿಸ್ತಾವಿವ. ನಾವು ಚಟ್ನಿ ಮಾಡಿದ್ದೆ, ಕೊಬ್ಬರಿ ಚಟ್ನಿ, ಅದು ಹಚ್ಚಿ ತೋರ್ಸಾತೀನಿ ನಿಮಗೆ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ, ಸೂಪರ್ ಆಗ್ಯಾವ. ನೀವು ಒಂದು ಸತಿ ಇದೇ ರೀತಿ ಮಾಡ್ಕೊಂಡು ತಿನ್ನಿರಿ. ಮತ್ತು ಯಾವ್ದಾರ ವಿಡಿಯೋ ಬೇಕಂದ್ರೆ ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ, ಅಡುಗೆ ಮಾಡಿ ತೋರಿಸಂತೇಳಿ ಮಾಡಿ ತೋರಿಸ್ತೀನಿ. Thank you for watching.